ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ರೂಟ್ ಚಕ್ರ ಸ್ಪ್ರೆಡ್ ಅಂತ ಹೇಳ್ತೀವಿ ಟ್ಯಾರೋ ರೀಡಿಂಗ್ನಲ್ಲಿ, ಇದನ್ನು ಮಾಡ್ತಾ ಹೋಗ್ತಾ ಇದ್ದೀನಿ. ರೂಟ್ ಚಕ್ರದಲ್ಲಿ ಏನಾದರೂ ಬ್ಲಾಕೇಜಸ್ ಇದೆಯಾ ಅಂತ ಫಸ್ಟ್ ನೋಡಬೇಕಾಗತ್ತೆ. ಯಾಕೆ ಅಂದರೆ ನಮ್ಮ ಚಕ್ರಾಸ್ ಎಲ್ಲ ಅಲೈನ್ಡ್ ಇದ್ದರೆ, ಬ್ಯಾಲೆನ್ಸ್ಡ್ ಇದ್ದರೆ ಅಫ್ಕೋರ್ಸ್ ನಮ್ಮ ಲೈಫ್ ಅದ್ಭುತವಾಗಿರುತ್ತೆ. ಏನಾದರೂ ನಮ್ಮ ಚಕ್ರಾಸಲ್ಲಿ ಪ್ರಾಬ್ಲಮ್ ಆಗಿದೆ, ಬ್ಲಾಕೇಜಸ್ ಇದೆ, ಅಥವಾ ಆ ಒಂದು ವಿಷಯದಲ್ಲಿ ನೀವು ಟೇಕ್ ಕೇರ್ ಮಾಡ್ತಾ ಇಲ್ಲ, ಯಾವುದಾದ್ರೂ ಒಂದು ಚಕ್ರಾಗಿ ಇಂಪ್ಯಾಕ್ಟ್ ಆಗಿದ್ದರೆ ನಿಮ್ಮ ಲೈಫ್ನಲ್ಲಿ ನೀವು ಇಂಬ್ಯಾಲೆನ್ಸ್ ನೋಡ್ತೀರಾ. ಈ ವಿಡಿಯೋವಿನಲ್ಲಿ ನಿಮಗೆ ರೂಟ್ ಚಕ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ನಾನು ಎಲ್ಲ ಚಕ್ರಸ್ ಬಗ್ಗೆನೂ ವೀಡಿಯೋಸ್ನ ಮಾಡ್ತೀನಿ, ನೀವು ಮುಂಬರುವ ದಿನಗಳಲ್ಲಿ ನೋಡಬಹುದು. ಇವತ್ತಿನ ಇಂಪಾರ್ಟೆಂಟ್ ಆಗಿರುವಂಥ ಫಸ್ಟ್ ಚಕ್ರನೇ ರೂಟ್ ಚಕ್ರ. ಸೊ ರೂಟ್ ಚಕ್ರ ಅಂದರೆ ಏನು? ಮೂಲಾಧಾರ ಚಕ್ರ ಅಂತೀವಿ. ಇದು ನೀಡ್ಸ್ ಮತ್ತು ವಾಂಟ್ಸ್, ನಮ್ಮ ಲೈಫ್ನಲ್ಲಿ ಈಗ ನಿದ್ದೆ ಸರಿಯಾಗಿ ಬರೋದು, ಊಟ ಸೇರುವಂಥದ್ದು, ಇದೆಲ್ಲ ಬೇಸಿಕ್. ನಮ್ಮ ರೂಟ್ ಚಕ್ರ ಈಸ್ ಅ ಬೇಸಿಕ್ ಚಕ್ರ. ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ಫಂಕ್ಷನ್ ವೆಲ್. ಇಲ್ಲ ಅಂದರೆ ಡೈಜೆಷನ್ ಪ್ರಾಬ್ಲಮ್ ಆಗಬಹುದು, ಸ್ಪೈನ್ ಪ್ರಾಬ್ಲಮ್ ಆಗಬಹುದು, ಈ ಥರ ಎಲ್ಲ ಆಗುತ್ತೆ. ಇದು ಎಲ್ಲಿ ಲೊಕೇಟೆಡ್ ಆಗಿದೆ ಅಂದರೆ ಬೇಸ್ ಆಫ್ ದ ಸ್ಪೈನ್ನಲ್ಲಿ ಲೊಕೇಟೆಡ್ ಆಗಿದೆ. ಎಲಿಮೆಂಟ್ ಬಂದು ಇದನ್ನು ಅರ್ತ್ ಎಲಿಮೆಂಟ್ ಅಂತ ಹೇಳ್ತೀವಿ. ಕಲರ್ ರೆಪ್ರೆಸೆಂಟ್ ಮಾಡೋದು ಇದನ್ನು ರೆಡ್ ಕಲರ್ ರೆಪ್ರೆಸೆಂಟ್ ಮಾಡುತ್ತೆ. ಇದು ಸೆಕ್ಯೂರಿಟಿ ಬಗ್ಗೆ, ಸೇಫ್ಟಿ ಬಗ್ಗೆ ಒಂದು ಎನರ್ಜಿನ ಕ್ರಿಯೇಟ್ ಮಾಡುತ್ತೆ. ಮತ್ತು ಬ್ಯಾಕ್ ಪೇನ್ ಇದೆ, ಹಾಗೂ ನಿಮ್ಮ ಕಾಲುಗಳಿಗೆ ಸಂಬಂಧಪಟ್ಟಿರುವಂಥದ್ದು ರೂಟ್ ಚಕ್ರ. ಮತ್ತು ಪಾದಗಳು, ಡೈಜೆಸ್ಟಿವ್ ಸಿಸ್ಟಮ್ಗೆ ಕನೆಕ್ಟ್ ಆಗಿರುವಂಥದ್ದು ರೂಟ್ ಚಕ್ರ. ಬ್ಯಾಕ್, ಪಾದ, ನಿಮ್ಮ ಬೆನ್ನು, ಪಾದ, ಮತ್ತು ನಿಮ್ಮ ಏನು ಹೇಳ್ತಾರೆ ಲೆಗ್ಸ್ ಅಂದರೆ ಕಾಲುಗಳು, ಮತ್ತು ಡೈಜೆಸ್ಟಿವ್ ಸಿಸ್ಟಮ್. ಇಂಬ್ಯಾಲೆನ್ಸ್ ಆದರೆ ಏನಾಗುತ್ತೆ? ಇಂಬ್ಯಾಲೆನ್ಸ್ ಆದರೆ ಭಯ ಜಾಸ್ತಿ ಆಗುತ್ತೆ, ಇನ್ಸೆಕ್ಯೂರಿಟೀಸ್ ಇನ್ಕ್ರೀಸ್ ಆಗುತ್ತೆ, ಆ್ಯಂಗ್ಸೈಟಿ, ಆತಂಕ ಇರುತ್ತೆ, ಮತ್ತು ಡಿಪ್ರೆಷನ್ ಬರುವಂಥ ಸಾಧ್ಯತೆ ಇದೆ. ಸೊ ಫಸ್ಟ್ ನೀವೇನು ಮಾಡಬೇಕು ಅಂದರೆ ಈ ಒಂದು ವಿಡಿಯೋನಲ್ಲಿ ನಿಮ್ಮ ಚಕ್ರ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಸೊ ನೀವೇನು ಮಾಡಬೇಕಾಗತ್ತೆ ಅಂದರೆ ನಿಮ್ಮ ಬಗ್ಗೆನೇ ನೀವು ಒಂದು ಗ್ರೌಂಡಿಂಗ್ನ ಇಟ್ಕೊಂಡು, ನಿಮ್ಮ ಬಗ್ಗೆನೇ ನೀವು ಯೋಚನೆ ಮಾಡಿಕೊಂಡು ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿ ವಿಲ್ ಸಿ ನಿಮ್ಮ ರೂಟ್ ಚಕ್ರ ಹೇಗಿದೆ, ಏನಾದರೂ ಅದಕ್ಕೆ ಮಾಡಬೇಕಾ. ಇದರಲ್ಲಿ ನಿಮಗೆ ಅಡ್ವೈಸ್ ಕೂಡ ಖಂಡಿತವಾಗ್ಲೂ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು, ಅಥವಾ ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಿದ್ದೀನಿ. ನಿಮ್ಮ ರೂಟ್ ಚಕ್ರ, ಇದನ್ನು ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೂಟ್ ಚಕ್ರದ ಬಗ್ಗೆ ಫಸ್ಟ್ ಚೆಕ್ ಮಾಡೋಣ. ಹೇಗಿದೆ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಫಸ್ಟ್ ನೋಡೋಣ. ನಿಮ್ಮ ರೂಟ್ ಚಕ್ರ ಎನರ್ಜಿ ಏನಿದೆ ಅಂತ ಫಸ್ಟ್ ನೋಡೋಣ. ಅದಾದ ನಂತರ ಏನಾದರೂ ಬ್ಲಾಕೇಜ್ ಇದೆ, ವಾಟ್ ಈಸ್ ಬ್ಲಾಕಿಂಗ್ ಯು, ವಾಟ್ ಈಸ್ ಬ್ಲಾಕಿಂಗ್ ದ ರೂಟ್ ಚಕ್ರ, ಹಾಗೂ ಯಾವ ಏರಿಯಾ ಇಂಪ್ಯಾಕ್ಟ್ ಆಗಿದೆ ನಿಮ್ಮ ಲೈಫ್ನಲ್ಲಿ ಬಿಕಾಸ್ ಆಫ್ ದ ರೂಟ್ ಚಕ್ರ, ಮತ್ತು ಹೇಗೆ ಹೀಲ್ ಆಗುವಂಥದ್ದು, ಯಾವ ಒಂದು ಅಭ್ಯಾಸವನ್ನು ನೀವು ಹೆಚ್ಚು ಮಾಡಬೇಕಾಗತ್ತೆ, ವಾಟ್ ಯು ಶುಡ್ ಡೂ, ಏನು ಮಾಡಬೇಕು, ಮತ್ತು ಅಡ್ವೈಸ್ ಏನು ಯೂನಿವರ್ಸಿಂದ. ಓಕೆ, ಇದರಲ್ಲಿ ನಿಮಗೆ ಖಂಡಿತವಾಗ್ಲೂ ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ನಿಮ್ಮ ರೂಟ್ ಚಕ್ರ ಎನರ್ಜಿ ನೋಡೋಣ. ಓ ಮೈ ಗಾಡ್, 7 ಆಫ್ ಸ್ಪೋರ್ಟ್ಸ್ ಬಂದಿದೆ. ಸೊ ರೂಟ್ ಚಕ್ರ ಎನರ್ಜಿ ಖಂಡಿತವಾಗ್ಲೂ ಇದು ಏನನ್ನು ತೋರಿಸ್ತಾ ಇದೆ ಅಂದರೆ, ಒಂದು, ನೀವು ಜನರನ್ನ ನಂಬ್ತಾ ಇಲ್ಲ, ಆ್ಯಂಗ್ಸೈಟಿ ಇದೆ, ಹಾಗೂ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕಾಗ್ತಾ ಇಲ್ಲ, ಮತ್ತು ಕೆಲಸಗಳನ್ನ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ, ಎಸ್ಕೇಪ್ ಆಗ್ತಾ ಇದ್ದೀರಾ, ಅರ್ಧಂಬರ್ಧ ಕೆಲಸ ಮಾಡುವಂಥದ್ದು, ಆಮೇಲೆ ಕಾನ್ಸಂಟ್ರೇಷನ್ ಇಲ್ಲ, ಅಟೆನ್ಷನ್ ಇಲ್ಲ, ಇದೆಲ್ಲ ನಿಮ್ಮ ರೂಟ್ ಚಕ್ರ ಇಂಪ್ಯಾಕ್ಟ್ ಆಗಿದೆ ಅಂತಲೇ ತೋರಿಸ್ತಾ ಇದೆ. ಸೊ ನಿಮ್ಮ ರೂಟ್ ಚಕ್ರ ಎನರ್ಜಿ 7 ಆಫ್ ಸ್ವೋರ್ಡ್ ಬಂದಿದೆ, ವಿಚ್ ಇಸ್ ಆ್ಯಕ್ಚುಲಿ ನಾಟ್ ಅ ಗುಡ್ ಸೈನ್. ಆದರೂ ನಾನು ನಿಮಗೆ ಅಡ್ವೈಸ್ ಖಂಡಿತವಾಗ್ಲೂ ಇದರಲ್ಲಿ ಸಿಗುತ್ತೆ, ಹೇಳ್ತೀನಿ ಏನು ಅಂತ. ವಾಟ್ ಈಸ್ ಬ್ಲಾಕಿಂಗ್ ಅಂದರೆ 8 ಆಫ್ ಸ್ವೋರ್ಡ್ ಬರ್ತಾ ಇದೆ. ಏನು ಬ್ಲಾಕ್ ಮಾಡ್ತಾ ಇದೆ ಅಂದರೆ 8 ಆಫ್ ಸ್ವೋರ್ಡ್. ಸ್ವೋರ್ಡ್ ಬಂದಾಗಲೇ ಹೆವಿ ಕಾರ್ಡ್ ಅಂತ ಹೇಳ್ತೀವಿ, ಅದರಲ್ಲಿ 2ನೇ ಕಾರ್ಡ್ ಕೂಡ ಸ್ವೋರ್ಡೇ ಬಂದಿದೆ. ಸೊ ಏನು ಬ್ಲಾಕ್ ಮಾಡ್ತಾ ಇದೆ ಅಂದರೆ, ಒಂದು, ನಿಮ್ಮ ಬಗ್ಗೆ ನೀವು ಒಂದು ಆತ್ಮವಿಶ್ವಾಸವನ್ನು ಇಟ್ಕೊಂಡಿಲ್ಲ, ಹಾಗೂ ನಿಮ್ಮನ್ನೇ ನೀವು ಅನುಮಾನಿಸ್ತೀರಾ. ಜನರನ್ನು ಯಾವಾಗ ನಮ್ಮ ಎನರ್ಜಿ ನೆಗೆಟಿವ್ ಆಗಿರುತ್ತೆ, ನಾವು ಅದೇ ಎನರ್ಜಿನ ಇನ್ನೊಬ್ಬರಿಗೆ ಪಾಸ್ ಮಾಡ್ತೀವಿ, ಮತ್ತು ಸುತ್ತ ಇರುವಂಥ ಜನರಿಗೆ ಪಾಸ್ ಮಾಡ್ತೀವಿ. ಸೊ ನೀವು ಹಾಗೆ ಇದ್ದೀರಾ, ನೀವು ನೆಗೆಟಿವ್ ಎನರ್ಜಿನ ಕ್ಯಾರಿ ಮಾಡ್ತಾ ಇದ್ದೀರಾ, ಹಾಗೆ ಪಾಸ್ ಕೂಡ ಮಾಡ್ತಾ ಇದ್ದೀರಾ. ಸೊ ಇದೇನಾಗ್ತಾ ಇದೆ ಅಂದರೆ ನಿಮ್ಮ ರಿಲೇಷನ್ಶಿಪ್ಸ್ಗೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗ್ತಾ ಇದೆ. ಮೇ ಬಿ ಫಿಸಿಕಲ್ಲಿ ನೀವು ಆ್ಯಕ್ಟಿವ್ ಆಗಿದ್ದೀರಾ ಅಂದರೆ
ಸ್ಪೆಷಲಿ ಸೆಕ್ಷುಲಿ ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂದರೆ ಬಿಕಾಸ್ ಆಫ್ ದ ರೂಟ್ ಚಕ್ರ ಅಂತ ಹೇಳಬಹುದು. ಸೊ ಎಸ್, ಬ್ಲಾಕೇಜ್ ಇದೆ ಆ್ಯಂಡ್ ಅದು ನಿಮ್ಮ ನೀವೇ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಅಂತಲೇ ಬರ್ತಾ ಇದೆ. ಓಕೆ, ನಾನು ನಿಮಗೆ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಚ್ ಏರಿಯಾ, ಯಾವ ಏರಿಯಾ ಇಂಪ್ಯಾಕ್ಟ್ ಆಗಿದೆ ಅಂದರೆ ನಿಮ್ಮ ಬೆನ್ನಿಗೆ ಇಂಪ್ಯಾಕ್ಟ್ ಆಗಿದೆ. ಸ್ಪೈನಲ್ ಪ್ರಾಬ್ಲಮ್ಸ್ ಇರಬಹುದು. ನಿಮಗೆ ಏನು ರೆಸೊನೇಟ್ ಆಗ್ತಾಯಿದೆ ತೊಗೊಳ್ಳಿ, ಬಿಕಾಸ್ ನಾನು ಹೆಲ್ತ್ ಪ್ರೊಫೆಷನಲ್ ಅಲ್ಲ, ಅಂದರೆ ನಾನು ಡಾಕ್ಟರ್ ಅಲ್ಲ. ಓಕೆ, ಇದು ಎನರ್ಜಿ ಬಗ್ಗೆ ಮಾತಾಡ್ತಿರುವಂಥದ್ದು. ನಾನು ಏನಾದರೂ ನಿಮಗೆ ಈ ಪ್ರಾಬ್ಲಮ್ ಇದೆ ಅಂದರೆ ಕಮೆಂಟ್ ಮಾಡಿ. ಆದರೆ ನಾನು ಇದನ್ನು ಸ್ಟ್ರಾಂಗಾಗೇ ನೋಡ್ತಾ ಇದ್ದೀನಿ ವಿಡಿಯೋಲಿ, ಈ ಥರ ಇದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮಗೆ ಹೌದು ಇದು ನನಗೆ ಅನ್ವಯನೇ ಆಗ್ತಾಯಿಲ್ಲ ಅಂದರೆ ಇದನ್ನು ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಏನು ಬರುತ್ತೆ ಅದನ್ನ ನಾನು ಹೇಳಲೇಬೇಕು, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಇಲ್ಲೇನು ಬರ್ತಾ ಇದೆ ಅಂದರೆ ಏನು ಇಂಪ್ಯಾಕ್ಟ್ ಆಗಿದೆ ಪ್ರೆಸೆಂಟಲ್ಲಿ. ಒಂದು, ನಿಮಗೆ ಕಾಲಿಗೆ ಪ್ರಾಬ್ಲಮ್ ಖಂಡಿತವಾಗ್ಲೂ ಆಗಿದೆ. ಮಂಡಿ ಪ್ರಾಬ್ಲಮ್ ಇರಬಹುದು. ಬೆನ್ನಿಗೆ ನೀವು ಜಾಸ್ತಿ ಹೊತ್ತು ಕೂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ ಜಾಸ್ತಿ ಹೊತ್ತು. ಸೊ ಏನು ಅನಿಸ್ತಿದೆ ಅಂದರೆ ರೆಸ್ಟೇ ಮಾಡೋಣ ಅನಿಸ್ತಾ ಇದೆ. ಆಲಸಿ ಹೆಚ್ಚಾಗ್ಬಿಟ್ಟಿದೆ. ಸೊ ನಿಮ್ಮ ದೈನಂದಿನ ಕೆಲಸಗಳನ್ನು ನಿಮಗೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಕ್ಯಾನ್ ಯು ಸಿ ದಿ ಎನರ್ಜಿ? ನಾನೇನು ನಿಮ್ಮ ಮುಂದೆನೇ ನಾನು ಶಫಲ್ ಮಾಡಿದೆ. ಓಕೆ, ನಿಮ್ಮ ಮುಂದೆನೇ ಶಫಲ್ ಮಾಡಿ ನಿಮ್ಮ ಮುಂದೆನೇ ತೆಗೆದಿರುವಂಥ ಕಾರ್ಡ್ಸ್ ಇದೆಲ್ಲ. ಮತ್ತು ಏನು ಮಾಡಬೇಕು ಇವಾಗ? ಆಯಿತು, ಪ್ರಾಬ್ಲಮ್ ಇದೆ ಅಂತ ನನಗೆ ಹೇಳಿದ್ದೀರಾ, ಈಗ ಏನು ಮಾಡಬೇಕು ಅಂತ ನೀವು ಕೇಳಬಹುದು. ಏಸ್ ಆಫ್ ಕಪ್ಸ್ ಬಂದಿದೆ. ಜಾಸ್ತಿ ನೀರು ಕುಡಿಬೇಕು, ಬಿಕಾಸ್ ವಾಟರ್ ಎಲಿಮೆಂಟ್ ಇದೆ ಇಲ್ಲಿ. ಜಾಸ್ತಿ ನೀರು ಕುಡಿಬೇಕು, ಹೈಡ್ರೇಟ್ ಮಾಡ್ಕೊಳ್ಳಿ ಒಂದು. ಓಕೆ, ಅದಾದ ನಂತರ ಇಮೋಷ್ನಲಿ ಗಿವರ್ ಆಗಬೇಕು. ಇಮೋಷ್ನಲ್ ಕನೆಕ್ಷನ್ಸ್ನ, ಬಾಂಡಿಂಗ್ನ ಇನ್ಕ್ರೀಸ್ ಮಾಡ್ಕೋಬೇಕು. ನೀವು ಜನರಿಂದ ದೂರ ಇದ್ದೀರಾ, ಆದರೆ ಅದೆಲ್ಲ ಸೊಲ್ಯೂಷನ್. ಇವಾಗ ನಿಮಗೆ ಹತ್ತಿರ ಆಗಿರುವಂಥ ಜನರನ್ನ ಒಂದು ಪ್ರೀತಿ ಕೊಟ್ಟು ಅವರ ಆಸೆ ಕನಸುಗಳಿಗೆ ಒಂದು ಸಪೋರ್ಟ್ ಸಿಸ್ಟಮ್ ಆಗಬೇಕು ಅಂತ ಬರ್ತಾ ಇದೆ. ಸೊ ನಾವು ನನ್ನ ಹತ್ರನೇ ಇಲ್ಲ, ನಾನೇನು ಕೊಡಲಿ ಅಂತ ನೀವು ಕೇಳ್ಬೋದು. ಆದರೆ ಖಂಡಿತವಾಗ್ಲೂ ನಿಮ್ಮ ಕೈಲಿ ಆಗುತ್ತೆ. ಆ್ಯಂಡ್ ದ ಸೊಲ್ಯೂಷನ್ ಇಸ್ ಫಾರ್ ನೌ ಅದೇನೆ, ಯು ಹ್ಯಾವ್ ಟು ಬಿ ಅ ಗಿವರ್. ಓಕೆ, ವಾಟರ್ ಫ್ಲೋ ಇರೋದ್ರಿಂದ ಆದಷ್ಟು ನೀವು ಇನ್ನೊಂದು ಸಜೆಷನ್ ಕೊಟ್ಬಿಡ್ತೀನಿ. ಸಾಲ್ಟ್ ವಾಟರ್ ಬಾತ್ ಮಾಡ್ಕೊಳ್ಳಿ ರೆಗ್ಯುಲರಾಗಿ. ಅಂದರೆ 1 ಸ್ಪೂನು ಹಿಮಾಲಯನ್ ಸಾಲ್ಟ್ ಇಲ್ಲ ಕಲ್ಲುಪ್ಪನ್ನು ಒಂದು ಬಕೆಟ್ಗೆ ಹಾಕ್ಕೊಂಡು ದಿನ ನೀವು ಸ್ನಾನ ಮಾಡೋದ್ರಿಂದ ಕೂಡ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಅಂತ ಬರ್ತಾ ಇದೆ. ಸೊ ದಿಸ್ ಈಸ್ ಒನ್ ಅಡ್ವೈಸ್ ಫ್ರಮ್ ದ ಯೂನಿವರ್ಸ್. ನೀವು ಇಂಡಿವಿಜುವಲ್ ಆಗು ತೊಗೋಬಹುದು, ಬಿಕಾಸ್ ಇದೆಲ್ಲ ಜನರಲ್ ರೀಡಿಂಗ್ ಇದೆ. ಏನಿದೆ ಅದನ್ನು ನಾನು ಹೇಳ್ತೀನಿ. ಏಸ್ ಆಫ್ ಪೆಂಟಿಕಲ್ಸ್ ಅಡ್ವೈಸ್ ಏನು ಬರ್ತಾ ಇದೆ ಅಂದರೆ, ಅರ್ತ್ ಎಲಿಮೆಂಟ್ ರೂಟ್ ಚಕ್ರಾಗೇ ಕನೆಕ್ಟ್ ಆಗಿದೆ. ನಿಮಗೆ ಅರ್ತ್ ಎಲಿಮೆಂಟೇ ಬಂದಿದೆ, ವಿಚ್ ಈಸ್ ಅ ಗುಡ್ ಸೈನ್. ಏನೇ ಆದರೂ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನಿಮಗೆ 2 ಏಸ್ ಬಂದಿದೆ, ಹಾಗೂ ವಾಟರ್ ಆ್ಯಂಡ್ ಅರ್ತ್ ಎಲಿಮೆಂಟ್ ಕೂಡ ಬಂದಿದೆ. ಒಂದು ಹಣಕಾಸಿನ ವಿಷಯವಾಗೂ ಕೂಡ ನೀವು ಚೇತರಿಕೆನ ನೋಡ್ತೀರಾ. ದಾನ ಧರ್ಮಗಳನ್ನ ಮಾಡಿ, ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಅನ್ನದಾನ ಮಾಡಿ, ಅಂದರೆ ಹಣನ ಡೈರೆಕ್ಟಾಗಿ ಕೊಡಿ ಅಂತ ಇಲ್ಲ, ನಿಮ್ಮ ಕೈಯಿಂದ ಅನ್ನದಾನವನ್ನು ಮಾಡಿ. ಓಕೆ, ಇದು ಹೆಲ್ಪ್ ಆಗುತ್ತೆ ಟು ಬ್ರಿಂಗ್ ಬ್ಯಾಲೆನ್ಸ್ ಟು ಯುವರ್ ರೂಟ್ ಚಕ್ರ. ಅದಾದ ನಂತರ ಮೆಡಿಟೇಷನ್ ಏನು ಮಾಡಬೇಕಾಗುತ್ತೆ, ನೀವು ಗ್ರೌಂಡ್ ಮೇಲೆ ಅಂದರೆ ನೆಲದ ಮೇಲೆ ಅಥವಾ ಪಾರ್ಕ್ಗೆ ಹೋಗಿ ಕೆಳಗಡೆ ಕೂತ್ಕೊಂಡು ಒಂದು 10 ನಿಮಿಷ ಬ್ರೀತಿಂಗ್ ಎಕ್ಸಸೈಸ್ ಮಾಡಿದ್ರೂ ಕೂಡ ನಿಮ್ಮ ರೂಟ್ ಚಕ್ರ ಬ್ಯಾಲೆನ್ಸ್ ಬರುತ್ತೆ ಅಂತ ಹೇಳ್ತೀನಿ. ಬಿಕಾಸ್ ಇಂಪ್ಯಾಕ್ಟ್ ಖಂಡಿತವಾಗ್ಲೂ ಆಗಿದೆ. ನಿಮ್ಮ ಲೈಫ್ ಮೇಲೆ ನೀವು ಇಂಟ್ರೆಸ್ಟ್ನ ಕಳ್ಕೊಳ್ತಾ ಇದ್ದೀರಾ. ಇದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ನಿಮ್ಮ ಲೈಫ್ನಲ್ಲಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಯಾರು ಸೆಕೆಂಡ್ ಕಾರ್ಡ್ ಪೈಲ್ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ರೂಟ್ ಚಕ್ರದ ಬಗ್ಗೆ ನಾನು ಇವಾಗ ರೀಡಿಂಗ್ ಮಾಡ್ತಾ ಇರುವಂಥದ್ದು ಏನಿದೆ, ಹಾಗೂ ನಿಮ್ಮ ರೂಟ್ ಚಕ್ರಗೆ ಎನರ್ಜಿ ಹೇಗಿದೆ, ಹೌ ಇಸ್ ಯುವರ್ ರೂಟ್ ಚಕ್ರ ಎನರ್ಜಿ ಅಂತ ಫಸ್ಟ್ ಚೆಕ್ ಮಾಡಿ ನೋಡೋಣ. ಫಸ್ಟ್ ಯುವರ್ ಎನರ್ಜಿ ಆಫ್ ರೂಟ್ ಚಕ್ರ. ಅದಾದ ನಂತರ ಏನಾದರೂ ಬ್ಲಾಕ್ ಇದೆಯಾ ಅಂತ ಚೆಕ್ ಮಾಡಬೇಕು. ಹಾಗೂ ಯಾವ ಏರಿಯಾ ಆಫ್ ಲೈಫ್ ಇಂಪ್ಯಾಕ್ಟ್ ಆಗಿದೆ ನಿಮ್ಮ ಲೈಫ್ನಲ್ಲಿ. ಅದಾದ ನಂತರ ಹೇಗೆ ಹೀಲ್ ಆಗುವಂಥದ್ದು, ಯಾವ ಡೈಲಿ ಹ್ಯಾಬಿಟ್ಸ್ನ ಫಾಲೋ ಮಾಡಬೇಕು, ಮತ್ತು ಅಡ್ವೈಸ್ ಯೂನಿವರ್ಸಿಂದ ಈ ವಿಷಯವಾಗಿ ಏನಿದೆ ಅಂತ ಕೂಡ ಚೆಕ್ ಮಾಡೋಣ. ಸೊ ಫಸ್ಟ್ ನಿಮ್ಮ ರೂಟ್ ಚಕ್ರ ಎನರ್ಜಿ ಏನು ಬರ್ತಾ ಇದೆ ಅಂದರೆ, ಕಿಂಗ್ ಆಫ್ ಕಪ್ಸ್ ಬಂದಿದೆ. ಲವ್ಲಿ ಕಾರ್ಡ್. ವಾಟರ್ ಎಲಿಮೆಂಟ್ ಇದೆ ಇಲ್ಲಿ. ಇದರ ಅರ್ಥ ಏನು ಅಂದರೆ, ನಿಮ್ಮಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ. ಅಂದರೆ ಐ ಆಮ್ ನಾಟ್ ಸೀಯಿಂಗ್ ಎನಿ ಮೇಜರ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಯುವರ್ ರೂಟ್ ಚಕ್ರ. ನಾನು ಬೇರೆ ಕಾರ್ಡ್ಸ್ನು ನೋಡ್ತೀನಿ ಫಸ್ಟ್. ಸರೌಂಡಿಂಗ್ ಕಾರ್ಡ್ಸು ಇಂಪಾರ್ಟೆಂಟ್ ಆಗುತ್ತೆ. ಪ್ರೆಸೆಂಟ್ ಏನೂ ಪ್ರಾಬ್ಲಮ್ ಇಲ್ಲ ಅಂತಲೇ ತೋರಿಸ್ತಾ ಇದೆ. ಇಂಟ್ರೆಸ್ಟಿಂಗ್. ಒಂದು ಪವರಲ್ಲಿದ್ದೀರಾ ನೀವು.
ಹಾಗೂ ನಿಮ್ಮ ಲೈಫ್ ನಿಮ್ಮ ಕಂಟ್ರೋಲ್ನಲ್ಲಿದೆ, ವಿಚ್ ಇಸ್ ಅ ಗುಡ್ ಸೈನ್. ಹಾಗೂ ನೀವು ನ್ಯಾಯವನ್ನು, ಧರ್ಮವನ್ನು ತುಂಬ ನಂಬ್ತೀರಾ. ನೀವೊಬ್ರಿಗೆ ಮೋಸ ಮಾಡೋದು, ಸುಳ್ಳು ಹೇಳೋದು ಅದನ್ನೆಲ್ಲ ಮಾಡೋದೇ ಇಲ್ಲ. ನೀವು ಇಂಥ ಜನರನ್ನ ನೋಡಿದ್ರೆ ದೂರ ಕೂಡ ಇರ್ತೀರಾ. ಸೊ ನೀವು ಲಾನ ಫಾಲೋ ಮಾಡ್ತೀರಾ. ನ್ಯಾಯ ಏನಿದೆ ಹಾಗೆ ನಾನು ಇರೋಕ್ಕೆ ಇಷ್ಟಪಡ್ತೀನಿ ಅಂತ ನಿಮ್ಮ ಲೈಫ್ನ ಅದ್ಭುತವಾಗಿ ನೀವು ಸೃಷ್ಟಿ ಮಾಡ್ಕೊಂಡಿದ್ದೀರಾ ಅಂತ ನಾನು ಹೇಳ್ತೀನಿ, ವಿಚ್ ಈಸ್ ಆ್ಯಕ್ಚುಲಿ ಅ ಗುಡ್ ಥಿಂಗ್ ಟು ಡೂ. ವಿಚ್ ಏರಿಯಾ ಈಸ್ ಇಂಪ್ಯಾಕ್ಟೆಡ್ ಅಂತ ನೋಡಿದರೆ, ಪ್ರೆಸೆಂಟ್ನಲ್ಲಿ ನಿದ್ದೆ ಸರಿಯಾಗಿ ಬರದೇ ಇರ್ಬೋದು. ನಿಮಗೆ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ರೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಆ್ಯಕ್ಟಿವೇಟೆಡ್ ಆಗಿಬಿಟ್ಟಿದೆ ನಿಮ್ಮ ರೂಟ್ ಚಕ್ರ. ಸೊ ಬ್ಯಾಲೆನ್ಸ್ ತರಬೇಕು. ನಾನು ಹೇಳ್ತೀನಿ ಏನು ಮಾಡಬೇಕಾಗತ್ತೆ ಅದಕ್ಕೆ ಅಂತ. ನಿಮಗೆ ನಿದ್ದೆ ಬರ್ತಾನೆ ಇಲ್ಲ ಅಂದರೆ ದಿನ ಎಲ್ಲ ಆ್ಯಕ್ಟಿವ್ ಆಗೇ ಇರ್ತೀರ. ದಿನ ಎಲ್ಲ ಕೆಲಸ ಮಾಡೋ ಅಂದರೂ ದಿನ ಎಲ್ಲ ಕೆಲಸ ಮಾಡ್ತೀರಾ. ಆ ಥರ ಒಂದು ಸಿಚುವೇಶನ್ ಆಗಿದೆ ನಿಮ್ಮದು. ಮತ್ತು ವಿಚ್ ಏರಿಯಾ ಈಸ್ ಇಂಪ್ಯಾಕ್ಟೆಡ್ ಅಂತ ಬರ್ತಾ ಇದೆ ಅಂದರೆ ವಾಟ್ ಈಸ್ ಬ್ಲಾಕಿಂಗ್ ಆ್ಯಂಡ್ ವಿಚ್ ಏರಿಯಾ ಇಸ್ ಇಂಪ್ಯಾಕ್ಟಿಂಗ್. ಹೆರೋಫನ್ ಕಾರ್ಡ್ ಬರ್ತಾ ಇದೆ. ಒಂದು, ನೀವು ತುಂಬ ಜನರಿಗೆ ಅಡ್ವೈಸ್ ಮಾಡ್ತೀರಾ, ಹಾಗೂ ಹೀಗಿರಬೇಕು ಹಾಗಿರಬೇಕು ಅಂತ. ಅಂದರೆ ನೀವು ಯು ಆರ್ ಅ ಗಿವರ್. ಓಕೆ, ಯು ಆರ್ ಅ ಗಿವರ್. ಎಷ್ಟು ಕೊಡ್ತೀರಾ ಅಂದರೆ ನಿಮ್ಮನ್ನು ನೀವೇ ಮರೆತು ಬಿಡ್ತೀರಾ. ಅಂದರೆ ನಿಮ್ಮ ಎನರ್ಜಿನೂ ಕೂಡ ಯು ವಿಲ್ ಜಸ್ಟ್ ನಾಟ್ ಥಿಂಕ್ ಅಬೌಟ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಟೇಕ್ ಕೇರ್ ಮಾಡ್ತಾ ಇಲ್ಲ. ಸೆಲ್ಫ್ ಲವ್ ಅಂತ ಬಂದಾಗ ಅದನ್ನು ಕೂಡ ನಾನು ಅಷ್ಟು ಸ್ಟ್ರಾಂಗಾಗಿ ನೋಡ್ತಾ ಇಲ್ಲ. ಅಂದರೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಕೂಡ ನಿಮಗಿರ್ಬೋದು ಅಂತ ನಾನು ಹೇಳ್ತೀನಿ. ಯು ಹ್ಯಾವ್ ಅ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್. ಆ ಥರ ನಿಮಗೆ ಜವಾಬ್ದಾರಿಗಳಿರೋದ್ರಿಂದನೇ ಹೀಗೆಲ್ಲ ನಿಮ್ಮ ಲೈಫ್ನಲ್ಲಿ ನಾನು ಒಂದು ಹೇಳಿದ್ನಲ್ಲ, ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ಆಹಾರ ಸರಿಯಾಗಿ ಸೇವನೆ ಮಾಡೋಕ್ಕಾಗ್ತಾ ಇಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ಸ್ನ ನೀವು ಅನುಭವಿಸ್ತಾ ಇದ್ದೀರಾ. ಬಟ್ ಅಗೇನ್ ಇದು ಮೈನರ್, ಫಿಕ್ಸ್ ಮಾಡ್ಕೋಬೋದು, ಮೇಜರ್ ಅಲ್ಲ. ಬಿಕಾಸ್ ನಿಮ್ಮ ಒಂದು ಬಿಲೀಫ್ ಸಿಸ್ಟಮ್ ಇದೆಯಲ್ಲ, ಅದು ನಾನು ಬೇರೆಯವ್ರಿಗೆ ಮೋಸ ಮಾಡಬಾರ್ದು, ಹಾಗೆ ಬೇರೆಯವ್ರ ಮನೇನ ಹಾಳು ಮಾಡಬಾರ್ದು. ಈ ಥರ ಒಂದು ಇಂಪಾರ್ಟೆಂಟ್ ರೂಲ್ ಅದನ್ನು ನೀವು ಫಾಲೋ ಮಾಡ್ತೀರಾ, ಯಾವಾಗಲೂ ಫಾಲೋ ಮಾಡ್ತೀರಾ ನಿಮ್ಮ ಲೈಫ್ನಲ್ಲಿ. ಸೊ ಯು ಆರ್ ಅ ಸ್ಟಾರ್ ಅಂತಲೇ ನಾನು ಹೇಳ್ತೀನಿ ಇನ್ ದಟ್ ಮ್ಯಾಟರ್, ವಿಚ್ ಇಸ್ ಗುಡ್. ಹೌ ಟು ಹೀಲ್ ಅಂದರೆ ಜಸ್ಟಿಸ್ ಬರ್ತಿರೋದ್ರಿಂದ ನೀವು ಫೇರ್ ಆಗಿ ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ. ನೀವು ಅದ್ಭುತವಾಗಿ ಒಂದು ಪೊಸಿಷನಲ್ಲಿದ್ದೀರಾ. ಮೇ ಬಿ ನೀವು ಒಂದೊಳ್ಳೆ ಪವರ್ನಲ್ಲಿರ್ಬೋದು, ಪೊಲಿಟಿಕ್ಸ್ನಲ್ಲಿರ್ಬೋದು. ಅಕಸ್ಮಾತ್ ನೀವು ಪೊಲಿಟಿಕ್ಸ್ನಲ್ಲಿ ಇಲ್ಲ ಅಂದರೆ ನೀವು ಈ ಥರದ ಒಂದು ಫೀಲ್ಡಲ್ಲಿ ಬರೋದು ಕೂಡ ಒಳ್ಳೆಯದೇ ಆಗುತ್ತೆ ಜನರಿಗೆ ಅಂತ ಹೇಳ್ತೀನಿ. ಯಾಕೆಂದರೆ ನಿಮಗೆ ಆ ಸ್ವಾರ್ಥತೆ ಇಲ್ಲ, ಬೇರೆಯವ್ರಿಗೆ ಮೋಸ ಮಾಡಬೇಕು ಆ ಥರ ಒಂದು ಕೆಟ್ಟ ವಿಚಾರದ ಕಡೆಗೆ ನಿಮ್ಮ ಮೈಂಡ್ ಹೋಗೋದೇ ಇಲ್ಲ. ಆ ಥರ ನೀವು ಬೆಳೆದು ಬಂದಿದ್ದೀರಾ. ಆ ಥರ ನೀವು ವ್ಯಾಲ್ಯೂ ಸಿಸ್ಟಮ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದೀರಾ. ಸೊ ಯುವರ್ ರೂಟ್ ಚಕ್ರ ಇಸ್ ಇಂಪ್ಯಾಕ್ಟ್ ಆಗಿಲ್ಲ. ಮತ್ತು ಹೇಳಿದ್ನಲ್ಲ, ನೀವು ತುಂಬ ಜನರಿಗೆ ಹೆಲ್ಪ್ ಮಾಡಿ ನಿಮ್ಮ ಬಗ್ಗೆ ನೀವು ಟೇಕ್ ಕೇರ್ ಮಾಡ್ತಾ ಇಲ್ಲ. ಅದನ್ನು ನೀವು ಫಸ್ಟ್ ಫಾಲೋ ಮಾಡಿ. ನೀವು ಚೆನ್ನಾಗಿರಬೇಕು, ಅದು ಕೂಡ ಮ್ಯಾಟರ್ ಆಗುತ್ತೆ. ಆದರೆ ನೀವು ಹೇಗೆ ಯೋಚನೆ ಮಾಡ್ತೀರಾ ಅಂದರೆ, ನಾನು ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ, ಬೇರೆಯವ್ರಿಗೆ ನಾನು ಒಳ್ಳೇದು ಮಾಡಬೇಕು, ನನ್ನ ಸುತ್ತ ಇರೋರಿಗೆ, ನಾನು ಪ್ರೀತಿಸುವಂಥ ಜನರಿಗೆ ನಾನು ಒಳ್ಳೇದು ಮಾಡಬೇಕು. ಸೊ ಅಷ್ಟು ಕೂಡ ಡೋಂಟ್ ಗಿವ್. ಅವಾಗ ಏನಾಗ್ತಾಯಿದೆ ಅಂದರೆ, ಸಮ್ವೇರ್ ನಿಮಗೆ ಹೇಳೋದ್ನಲ್ಲ, ಯು ಆರ್ ಸ್ಟ್ರೆಸ್ಸಿಂಗ್ ಯುವರ್ ಸೆಲ್ಫ್. ತುಂಬ ಒತ್ತಡಕ್ಕೊಳಗಾಗಿದ್ದೀರಾ, ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದೆಯಲ್ಲ ನಿಮ್ಮ ತಲೆಯಲ್ಲಿ, ಅದಕ್ಕೆ ಹೇಳ್ತಾ ಇರುವಂಥದ್ದು. ಅಡ್ವೈಸ್ ಯೂನಿವರ್ಸಿಂದ ಏನಂದರೆ, ನಿಮಗೆ ನಿಮ್ಮ ಲೈಫ್ ಪೂರ್ತಿ ಆರೋಗ್ಯದ ವಿಚಾರವಾಗಿ ನಾನೇನೋ ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ, ಬರೋದಿಲ್ಲ ಅಂತ ತೋರಿಸ್ತಾ ಇದೆ. ಹಾಗೂ ಪವರ್ ಅನ್ನೋದು ನಿಮ್ಮ ಕೈಲಿ ಯಾವಾಗಲೂ ಇರುತ್ತೆ. ಆ ವಿಷಯವಾಗಿ ನೀವು ಆತಂಕ ಪಡುವ ಅವಶ್ಯಕತೆ ಇಲ್ಲ. ನಾನು ಹೀಗೆ ನಡ್ಕೊಂಡ್ರೆ ಏನಾಗೋಗುತ್ತೋ, ಆ ಥರ ಇದ್ದರೆ ಏನಾಗೋಗುತ್ತೋ, ಒಂದು ಸ್ವಲ್ಪ ಆತಂಕ ಕೂಡ ಇದೆ. ನೀವು ಓವರ್ ಥಿಂಕಿಂಗ್ ಕೂಡ ಕೆಲವೊಮ್ಮೆ ಮಾಡ್ತೀರಾ, ಯಾವಾಗಲೂ ಅಲ್ಲ. ಬಟ್ ಯೂನಿವರ್ಸ್ ಏನು ಹೇಳ್ತಿದೆ ಅಂದರೆ, ನೀನು ಯಾವಾಗಲೂ ಪ್ರೋಗ್ರೆಷನ್ನೇ ನೋಡ್ತೀಯ. ನಿನ್ನ ಲೈಫ್ನಲ್ಲಿ ನೀನು ಯಾವಾಗಲೂ ಉದ್ಧಾರ ಆಗ್ತಾನೆ ಹೋಗ್ತೀಯ. ಡೌನ್ಫಾಲ್ ಅನ್ನೋದು ಆಗೋದಿಲ್ಲ ನಿನ್ನ ಲೈಫ್ನಲ್ಲಿ. ಸೊ ನೀನು ಹೆದರೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನಿನ್ನ ಬಗ್ಗೆನೂ ನೀನು ಯೋಚನೆ ಮಾಡಿಕೊಂಡು ನಿನ್ನ ಬಾಡಿ ಬಗ್ಗೆ ಸ್ವಲ್ಪ ಕೇರ್ ಮಾಡು, ರೆಸ್ಟ್ ಮಾಡು ಅಂತಲೇ ಅಡ್ವೈಸ್ ಸಿಗ್ತಾ ಇದೆ. ನಿನ್ನ ಪವರ್ನ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ, ಅದು ನಿನಗೆ ಸಿಗಬೇಕು. ಬಿಕಾಸ್ ಯು ಆರ್ ಅ ಬ್ಲೆಸ್ಡ್ ಸೋಲ್, ಸೊ ಯು ಶುಡ್ ಗೆಟ್ ಇಟ್ ಅಂತಲೇ ಬರ್ತಾ ಇದೆ ಮೆಸೇಜ್. ಆನ್ ದ ಹೋಲ್ ನಿಮ್ಮ ರೀಡಿಂಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಎಲ್ಲ ಬರುತ್ತೆ ರೀಡಿಂಗಲ್ಲಿ ಅಂತ. ಸೊ ಎಸ್, ಅದು ನಿಮ್ಮ ರೀಡಿಂಗ್ ಆಗಿತ್ತು. ರೂಟ್ ಚಕ್ರ ಇಸ್ ಕ್ವೈಟ್ ಫೈನ್, ನೋ ನೀಡ್ ಟು ವರಿ, ಬಟ್ ರೆಸ್ಟ್ ಮಾಡಿ ಅಂತ ಬರ್ತಾ ಇದೆ ಅಷ್ಟೆ. ಸೊ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ನಿಮ್ಮ ರೂಟ್ ಚಕ್ರದ ಬಗ್ಗೆ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ. ಏನಿದೆ ಲೈಕ್ ನೀವು ಇನ್ನು ಈ ರೂಟ್ ಚಕ್ರದ ಬಗ್ಗೆ ಏನು ಇನ್ಫಾರ್ಮೇಷನ್ ತಿಳ್ಕೊಬೇಕಿದೆ ಅಂತ ಫಸ್ಟ್ ನೋಡೋಣ. ನಿಮ್ಮ ರೂಟ್ ಚಕ್ರದ ಎನರ್ಜಿ ಫಸ್ಟ್ ಇದು ನೋಡಬೇಕಾಗತ್ತೆ. ಏನು ಬ್ಲಾಕ್ ಮಾಡ್ತಾ ಇದೆ ನಿಮ್ಮ ಲೈಫ್ನಲ್ಲಿ, ಏನಾದ್ರು ಬ್ಲಾಕೇಜಸ್ ಇದೆ, ಅದು ಏನು ಕಾರಣ? ಓಕೆ, ಯಾವ ಏರಿಯಾ ನಿಮ್ಮ ಲೈಫ್ನಲ್ಲಿ ಇಂಪ್ಯಾಕ್ಟ್ ಆಗಿದೆ ಮತ್ತು ಹೇಗೆ ಹೀಲ್ ಆಗೋದು, ಏನು ಹ್ಯಾಬಿಟ್ಸ್ನ ನಿಮ್ಮ ಲೈಫಲ್ಲಿ ತರಬೇಕು
ಮತ್ತು ಏನು ಅಡ್ವೈಸ್, ವಾಟ್ ಈಸ್ ದ ಅಡ್ವೈಸ್ ಫ್ರಮ್ ದ ಯೂನಿವರ್ಸ್, ಇಷ್ಟು ನಾವು ಚೆಕ್ ಮಾಡೋಣ ಇವಾಗ. ಸೊ ನಿಮ್ಮ ರೂಟ್ ಎನರ್ಜಿ ಟೆಂಪರೆನ್ಸ್ ಕಾರ್ಡ್ ಬಂದಿದೆ. ಓಕೆ, ಅದಾದ ನಂತರ ಹ್ಯಾಂಗ್ಡ್ ಮ್ಯಾನ್ ಬರ್ತಾ ಇದೆ. ಬ್ಲಾಕೇಜ್ ರೂಟ್ ಚಕ್ರ, ವಾಟ್ ಈಸ್ ಬ್ಲಾಕಿಂಗ್ ಅಂದರೆ ನಿಮಗೆ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ. ಓಕೆ, ನೀವು ಓವರ್ ಆಗಿ ರೆಸ್ಟ್ ಮಾಡ್ತಾ ಇದ್ದೀರಾ ಅಂತ ನಾನು ನೋಡ್ತಾ ಇದ್ದೀನಿ. ಆ್ಯಕ್ಟಿವ್ ಆಗಿ ಎಫರ್ಟ್ಸ್ ಹಾಕ್ತಾ ಇಲ್ಲ. ನಾಳೆ ಮಾಡ್ತೀನಿ, ಪರವಾಗಿಲ್ಲ, ಸ್ವಲ್ಪ ಪ್ರೋಕ್ರಾಸ್ಟಿನೇಷನ್ ಆ್ಯಟಿಟ್ಯೂಡ್ ಇದೆ, ಅಂದರೆ ಆಲಸಿತನ, ನಾಳೆ ಮಾಡಿದ್ರೂ ನಡೆಯುತ್ತೆ, ನಾನು ಯಾಕೆ ಇವಾಗಲೇ ಮಾಡಬೇಕು, ಈ ಥರ ಯೋಚನೆ ಮಾಡ್ತಾ ಇದ್ದೀರಾ ನೀವು. ಮತ್ತು ವಿಚ್ ಏರಿಯಾ ಇಸ್ ಇಂಪ್ಯಾಕ್ಟೆಡ್ ಅಂದರೆ 6 ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಅಂದರೆ ಏನಾಗ್ತಾ ಇದೆ, ಇಂಬ್ಯಾಲೆನ್ಸ್ ಇಲ್ಲ ಒಂದು, ಹಾಗೂ ಬೇರೆಯವ್ರ ಬಗ್ಗೆ ಕೂಡ ನೀವು ಯೋಚನೆ ಮಾಡ್ತಾ ಇಲ್ಲ. ಸೊ ಒಂದು ಡೇ ಡ್ರೀಮಿಂಗ್ ಅಂತೀವಿ, ಅದನ್ನು ತುಂಬ ಮಾಡ್ತಾ ಇದ್ದೀರಾ, ಒಳೊಳಗಡೆನೇ ಏನೇನೋ ಯೋಚನೆ ಮಾಡ್ತಿರ್ತೀರಾ. ಓಕೆ, ಅದರಿಂದ ನಿಮ್ಮ ಸಮಯ ಹಾಳಾಗ್ತಾ ಇದೆ. ಹೌ ಟು ಹೀಲ್ ಅಂದರೆ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಒಂದು, ನೀವು ಯಾವ ಹೆಣ್ಣು ದೇವತೆಯನ್ನು ನಂಬುತ್ತೀರಾ ಅವರ ಬ್ಲೆಸ್ಸಿಂಗ್ಸ್ ನಿಮಗೆ ಮ್ಯಾಟರ್ ಆಗುತ್ತೆ. ಸೊ ಇವತ್ತಿಂದ ಒಂದು ವಾರದ ಒಳಗಡೆನೆ ಯಾವುದಾದ್ರೂ ಶಕ್ತಿ ಪೀಠದ ದೇವರಿರ್ತಾರಲ್ಲ, ಹೆಣ್ಣು ದೇವರು, ದೇವತೆ, ಅವರ ಒಂದು ಬ್ಲೆಸ್ಸಿಂಗ್ಸ್ ನೀವು ತಗೋಬೇಕು. ಅದೊಂದು ವಾರದಲ್ಲಿ ನೀವು ಮಾಡಬೇಕು. ವಾರ ಒಂದು ಸಲ ಮಾಡಿದ್ರೂ ಒಳ್ಳೆಯದೇ, ಅಟ್ಲೀಸ್ಟ್ 1-2 months, ವಿಚ್ ವಿಲ್ ಹೆಲ್ಪ್ ಯು ಟು ಗ್ರೌಂಡ್ ಯುವರ್ ಸೆಲ್ಫ್. ಅಡ್ವೈಸ್ ಏನು ಬರ್ತಾ ಇದೆ ಅಂದರೆ 5 ಆಫ್ ಕಪ್ಸ್ ಬರ್ತಾ ಇದೆ. ಸೊ ನಾನು ನಿಮಗೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ನಿಮ್ಮ ಲೈಫ್ನಲ್ಲಿ. ಹೌದು, ನಿಮ್ಮ ರೂಟ್ ಚಕ್ರ ಇಂಪ್ಯಾಕ್ಟ್ ಆಗಿದೆ. ಓಕೆ, ನಿಮಗೆ ನಿಮ್ಮ ಜೀವನದ ಬಗ್ಗೆ ಸ್ವಾರಸ್ಯಕರವಾಗಿರುವಂಥ ವಿಷಯ ಮಾಡಬೇಕು ಅನ್ನೋದು, ಯು ಆರ್ ಲೂಸಿಂಗ್ ಇಂಟ್ರೆಸ್ಟ್ ಅಬೌಟ್ ಯುವರ್ ಲೈಫ್. ಓಕೆ, ಹ್ಯಾಂಗ್ ಮ್ಯಾನ್ ಬರ್ತಿರೋದ್ರಿಂದ ನಿಮ್ಮ ಏರಿಯಾಸ್ ಆಫ್ ಲೈಫ್ನಲ್ಲಿ ನೀವೇನು ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಒಂದು ಮೇ ಬಿ ತುಂಬ ಸ್ಕ್ರಾಲಿಂಗ್ ಮಾಡೋದು, ಯೂಟ್ಯೂಬ್ ವೀಡಿಯೋಸ್ ನೋಡ್ಕೊಂಡು ಹೋಗೋದು, ಅಥವಾ ಇನ್ಸ್ಟಾಗ್ರಾಮ್ ವೀಡಿಯೋಸ್ ನೋಡ್ಕೊಂಡು ಹೋಗೋದು, ಅಥವಾ ಬಿಂಜ್ ವಾಚಿಂಗ್ ಅಂತ ಹೇಳ್ತೀವಿ ಇದನ್ನು. ಹಾಗೆಯೇ ಮೂವೀಸ್ನ ನೋಡೋದು, 3-4 ಗಂಟೆ ಹಾಗೆ ವೇಸ್ಟ್ ಮಾಡುವಂಥದ್ದು ಟೈಮ್ನ, ಇದೆಲ್ಲ ನಡೀತಾ ಇದೆ. ಏನಾಗುತ್ತೆ ಅಂದರೆ ನಿಮ್ಮ ಕೆಲಸ ಏನಿದೆ ಅದನ್ನ ಪರಿಪೂರ್ಣವಾಗಿ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ. ಬಿಕಾಸ್ ನೀವು ಟೈಮ್ ಮ್ಯಾನೇಜ್ಮೆಂಟ್ ವಿಷಯವಾಗಿ ತುಂಬ ಲ್ಯಾಕಿಂಗ್ ಆಗಿದ್ದೀರಾ. ಒಂದು, ಇಮೋಷ್ನಲಿ ನಿಮ್ಗೇನು ಅನಿಸ್ತಿದೆ ಅಂದರೆ, ನನಗೆ ಜನ ಯಾರೂ ಸಪೋರ್ಟ್ ಮಾಡೋರಿಲ್ಲ, ನನಗೆ ಯಾರೂ ಏನೂ ಹೆಲ್ಪ್ ಮಾಡಲ್ಲ, ನನಗೆ ಯಾಕೆ ಜನ ಹೀಗಿದ್ದಾರೆ. ಸೊ ತುಂಬ ನಿಮ್ಮ ಬಗ್ಗೆ ನೀವು ಕೆಟ್ಟದಾಗಿ ಯೋಚನೆ ಮಾಡ್ತಿದ್ದೀರಾ, ಹಾಗೂ ನಿಮ್ಮ ಲೈಫ್ ಬಗ್ಗೆನೂ ಕೆಟ್ಟದಾಗಿ ಯೋಚನೆ ಮಾಡ್ತಿದ್ದೀರಾ, ಮತ್ತು ನನಗೆ ಒಳ್ಳೇದು ಬಯಸೋರೇ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ. ಆದರೆ ಇಲ್ಲಿ ನಿಮಗೆ ಒಂದು ದೇವತೆಯ ಕಾರ್ಡ್ ಬಂದಿದೆ. ಈ ದೇವತೆ ನಿಮ್ಮ ಕೈ ಯಾವತ್ತೂ ಬಿಡೋದಿಲ್ಲ. ಈ ದೇವತೆನ ನಂಬಿ ಅಂತಲೇ ನಿಮಗೆ ಮೆಸೇಜ್ ಬಂದಿದೆ. ಅಡ್ವೈಸ್ ಏನು ಬರ್ತಿದೆ ಅಂದರೆ, ಲ್ಯಾಕ್ ಅನ್ನುವಂಥ ಒಂದು ಆ್ಯಟಿಟ್ಯೂಡ್ನ ಫಸ್ಟ್ ತೆಗೆದುಹಾಕಬೇಕು ನಿಮ್ಮ ಲೈಫ್ನಲ್ಲಿ. ನನ್ನ ಹತ್ರ ಏನೂ ಇಲ್ಲ ಅಂತ ಒಂದು ನೆಗೆಟಿವ್ ಅಫರ್ಮೇಷನ್ ಮಾಡ್ತಾ ಇದ್ದೀರಾ ನೋಡಿ, ಅದರಿಂದ ನಿಮ್ಮ ಲೈಫ್ ತುಂಬಾ ಹಾಳಾಗಿದೆ ಅಂತ ಹೇಳ್ತೀನಿ. ಏನು ಮಾಡೋಕ್ಕೆ ಹೋದರೂ ಕೂಡ ಅದನ್ನ ನಿಮಗೆ ಕಂಪ್ಲೀಟಾಗಿ ನೀವು ಅದನ್ನು ಪರಿಪೂರ್ಣವಾಗಿ ಮಾಡ್ಕೊಳಕ್ಕಾಗ್ತಾಯಿಲ್ಲ ಕೆಲಸನ. ಹಾಗೂ ವ್ಯರ್ಥ ದಿನದಲ್ಲಿ ಒಂದು ಅಷ್ಟು ಟೈಮು ವ್ಯರ್ಥ ಆಗ್ತದೆ, ವೇಸ್ಟ್ ಮಾಡ್ತಾ ಇದ್ದೀರಾ. ದಿನದಲ್ಲಿ ಒಂದಷ್ಟು ಟೈಮ್ನ ವೇಸ್ಟ್ ಮಾಡ್ತಿದ್ದೀರಾ, ಬಿಕಾಸ್ ಯು ಆರ್ ಇನ್ ಅ ಹ್ಯಾಂಗ್ ಮ್ಯಾನ್ ಸಿಚುವೇಶನ್ ಡೂಯಿಂಗ್ ನಥಿಂಗ್. ಓಕೆ, ಸೊ ಇದೆಲ್ಲ ನಿಮ್ಗೇನು ಮಾಡ್ತಾ ಇದೆ ಅಂದರೆ ನಿಮ್ಮ ಗ್ರೋತ್ನ ಹ್ಯಾಂಪರ್ ಮಾಡ್ತಾ ಇದೆ. ಸೊ ಯೋಚನೆ ಮಾಡಿ ಏನು ಮಾಡಬೇಕು ಅಂತ, ಬಿಕಾಸ್ ದಟ್ ವಿಲ್ ರಿಯಲಿ ನಾಟ್ ಹೆಲ್ಪ್ ಯು. ಹೀಗೆ ಇದ್ದರೆ ನಿಮ್ಮ ಲೈಫ್ ಇನ್ನೂ ವರ್ಸ್ಟ್ ಆಗ್ತಾ ಹೋಗುತ್ತೆ. ಬಟ್ ನಾನು ಹೇಳಿರುವ ಒಂದು ಅಡ್ವೈಸ್ನ ರೆಗ್ಯುಲರಾಗಿ ಫಾಲೋ ಮಾಡಿ, ಮತ್ತು ಅಫರ್ಮೇಷನ್ಸ್ನ ಪಾಸಿಟಿವ್ ಮಾಡ್ಕೊಳ್ಳಿ. ಪಾಸಿಟಿವ್ ಥಿಂಕಿಂಗ್ಗೆ ನೀವು ಬಂದ್ರೇ ಸೊ ಆ ಒಂದು ವಿಷಯ ಮಾಡೋದ್ರಿಂದನೇ ನಿಮ್ಮ ರೂಟ್ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಮತ್ತು ಒಂದು ಆತಂಕದಲ್ಲಿ ಖಂಡಿತವಾಗ್ಲೂ ಇದ್ದೀರಾ, ಮತ್ತು ನಿಮ್ಮ ರಿಲೇಷನ್ಶಿಪ್ಸ್ನಲ್ಲೂ ಪ್ರಾಬ್ಲಮ್ಸ್ ಇದೆ, ಅದನ್ನು ನಾನು ನೋಡ್ತಾ ಇದ್ದೀನಿ. ಬಟ್ ಖಂಡಿತವಾಗ್ಲೂ ಅದು ಬ್ಯಾಲೆನ್ಸಿಗೆ ಬರುತ್ತೆ. ಒಂದು ಹೇಳಿದ್ನಲ್ಲ, 1-2-3 ವೀಕ್ಸ್ ಆ ಹೆಣ್ಣು ದೇವರು ಯಾರಿದ್ದಾರೆ, ಆ ದೇವತೆ, ಆ ಶಕ್ತಿ, ಆ ಬ್ಲೆಸ್ಸಿಂಗ್ಸ್ ನಿಮಗೆ ಬೇಕು. ಆ್ಯಂಡ್ ದೆನ್ ನಿಮ್ಮ ದಿನಾನ, ಎಸ್ ನನ್ನ ಲೈಫ್ ಚೆನ್ನಾಗಿರುತ್ತೆ, ಹೌದು ಒಳ್ಳೆಯದಾಗತ್ತೆ, ಆ್ಯಕ್ಟಿವ್ ಆಗಿರಿ, ನಾಳೆ ಮಾಡ್ತೀನಿ, ಪರವಾಗಿಲ್ಲ, ಈ ಥರ ಲೇಸಿನೆಸ್ನ ತಂದಾಗ ಅಫ್ಕೋರ್ಸ್ ಏನು ಸರಿ ಹೋಗುತ್ತೆ. ರೂಟ್ ಚಕ್ರ ಖಂಡಿತವಾಗ್ಲೂ ಇದರಿಂದ ನಿಮಗೆ ಒಂದು ನೀ ಪ್ರಾಬ್ಲಮ್ಸ್ ಇರಬಹುದು, ಮತ್ತು ನಿಮಗೆ ಪಾದದಲ್ಲಿ ಪ್ರಾಬ್ಲಮ್ಸ್ ಇರಬಹುದು, ಪಾದದಲ್ಲಿ ನಡೆಯೋಕ್ಕಾಗಲ್ಲ, ಸುಸ್ತಾಗುತ್ತೆ, ಈ ಥರ ಎಲ್ಲ ಆಗ್ತಾಯಿದೆ. ಇದಕ್ಕೆ ಒಂದೇ ಸೊಲ್ಯೂಷನ್ ಏನಂದರೆ ಆ್ಯಕ್ಟಿವ್ ಆಗಿರಬೇಕು. ಸ್ಪೆಷಲಿ ಮಾರ್ನಿಂಗ್ ಟೈಮ್ನಲ್ಲಿ ಆ್ಯಕ್ಟಿವ್ ಆಗಿರಿ. ಮಾರ್ನಿಂಗ್ 5 to 10 AM ಈಸ್ ಲೈಕ್ ಅ ಗೋಲ್ಡನ್ ಟೈಮ್ ಫಾರ್ ಯು. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ.
ಅದನ್ನು ಸರಿ ಮಾಡ್ಕೊಂಡಂದರೆ ಈಗ ಬೆಳಗ್ಗೆ ಎದ್ದೊಳ್ತೀರಾ, ಓಕೆ, ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಿ, ಅದಾದ ನಂತರ ದೇವಸ್ಥಾನ, ನಾನು ಹೇಳಿದ್ನಲ್ಲ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಬ್ಲೆಸ್ಸಿಂಗ್ಸ್ ತೊಗೊಳ್ಳಿ. ಸೊ ಇದೆಲ್ಲ ಮಾಡಿದಾಗ ನಿಮ್ಮ ರೂಟ್ ಚಕ್ರ ಸ್ಟ್ರಾಂಗ್ ಆಗುತ್ತೆ. ದಾಟ್ಸ್ ವಾಟ್ ಇಟ್ ಈಸ್. ಅದರ್ವೈಸ್ ಐ ಡೋಂಟ್ ಸಿ ಎನಿ ಪ್ರಾಬ್ಲಮ್. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.